ಹಲೋ ಗೈಸ್, ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ, ಬೈಕ್ ಶೋರೂಮಿಗೆ 100 ಆಟೋ ಲಿಂಕ್ಸಿಗೆ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಗಾಡಿ ಕಲೆಕ್ಷನ್ ಭರ್ಜರಿ ಬಂದಿದೆ. ಈ ಸರಿ ನೋಡ್ತಿರ್ಬೋದು ನೀವು, ಹೋದ್ ಸರಿ ಕಮ್ಮಿ ಇದ್ವು, ಈ ಸರಿ ನೋಡ್ತಿರ್ಬೋದು ಒಳ್ಳೆ ಗಾಡಿಗಳು ಬಂದವೆ. ಮತ್ತೆ ಯಾವ ಮಾಡ್ಲು ಮತ್ತೆ ಜಾಸ್ತಿ ಎನ್ಫೀಲ್ಡ್ ಬಂದಿದ್ದಾವೆ. ಮತ್ತೆ ನಿಮ್ ಬಜೆಟ್ ಗಾಡಿಗಳು ಮತ್ತೆ ಒಳ್ಳೆ ಮೈಲೇಜ್ ಗಾಡಿಗಳು ಇದಾವೆ. ನೀವು ಏನಾದ್ರು ಗಾಡಿ ಸೇಲ್ ಮಾಡಿದಿತ್ತು ಅಂತಂದ್ರೆ ಇವ್ರು ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಸೇಲ್ ಮಾಡಿಸಿ ಕೊಡ್ತಾರೆ ಗಾಡಿನ. ಮತ್ತೆ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ. ಇಲ್ಲಿ ನಿಮ್ಮ ಹಳೆ ಗಾಡಿ ಕೊಡ್ಬೇಕಾದ್ರೆ ತಗೊಂಡು ಹೋಗ್ಬೋದು. ಮತ್ತೆ ಇನ್ನು ಹಲವಾರು ಆಪ್ಷನ್ ಅದಾವೆ. ಮತ್ತೆ ಲೋನ್ ಅವೈಲೇಬಲ್ ಇರುತ್ತೆ ಇವ್ರ ಹತ್ರ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ದಾವಣಗೆರೆ PB ರೋಡ್ ಇದೆಲ್ಲ, ವಿನೋಬನಾಗ ಸೆಕೆಂಡ್ ಹ್ಯಾಂಡ್ ಇದೆಲ್ಲ, ಅಪೋಸಿಟ್ ಅಲ್ಲಿ ಶೋರೂಮ್ ಲೊಕೇಟ್ ಆಗಿರುತ್ತೆ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಇನ್ನು ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. (2018) ಮಾಡಲ್ ಇದು ಕ್ಲಾಸಿಕ್ 350 BS4 ಇಂಜನ್. ಇದು 165 ಹೇಳಕ್ ಕುಂತೀವಿ. 160 ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಎಷ್ಟು ರನ್ನಿಂಗ್ ಆಗಿದೆ ಸರ್ ಅದು? ಇದು ರನ್ನಿಂಗು ಒಂದು 30,000 ಚಿಲ್ಲರೆ ಆಗಿದೆ. 30,000. ಓಕೆ. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಗಾಡಿ ಕಂಟ್ರೋಬೋಲ್ಡ್ ಎಕ್ಸ್ ಸಿಂಗಲ್ ಓನರು. ಓಕೆ. 2019 BS4 ಇಂಜನ್. ಎಷ್ಟನೇ ವರ್ಷ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರಾ? ಇದು ಬರೇ ಶೋರೂಮ್ ಇಂದ 6,000 ಓಡಿದೆ. ಇದು 6,000 ಓಡಿದೆ ಅಷ್ಟೇ. ಗಾಡಿ ಎಲ್ಲ ಸಿಂಗಲ್ ಓನರ್ ಮೇಲೆನೆ ಇದೆ. ಪ್ರೈಸ್ 145 ಹೇಳಕ್ ಕುಂತೀವಿ. ವ್ಯಾಪಾರನಲ್ಲಿ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಹೆಚ್ಚು ಕಡಿಮೆ ಮಾಡಿ ಲೋನ್ ಆಗುತ್ತೆ ಸರ್ ಇದಕ್ಕೆಲ್ಲ? ಲೋನ್ ಆಗುತ್ತೆ ಇದು. ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್ ಇದಕ್ಕೆಲ್ಲ? ಡೌನ್ ಪೇಮೆಂಟು 45,000 ಇಂದ 50,000 ರೂಪಾಯಿ ಮಾಡಬೇಕಾಗುತ್ತೆ. 40,000 ಇಂದ 50. ಓಕೆ. ಈಗ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಸರ್? ನಮ್ಮ ಹತ್ರ 20,000 ರೂಪಾಯಿಂದ ಹಿಡಿದು ಎಲ್ಲ ಗಾಡಿ ಸಿಗ್ತಾವೆ. ಸಣ್ಣ ಸ್ಪೋರ್ಟ್ಸ್ ಬೈಕು, ಕ್ಲಾಸಿಕ್, R15, ದೊಡ್ಡ ಗಾಡಿನೂ ಸಿಗುತ್ತೆ, ಸಣ್ಣ ಗಾಡಿನೂ ಸಿಗುತ್ತೆ. ಓಕೆ. ನೆಕ್ಸ್ಟ್ ಗಾಡಿ ಇದು ರಾಯಲ್ ಎನ್ಫೀಲ್ಡು. ಓಕೆ. ಎಷ್ಟು? ಕ್ಲಾಸಿಕ್ 350 15 ಮಾಡಲಿದೆ. ಓನರ್ 4th ಆಗ್ಯಾವ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ. ಮ್ಯಾಕ್ ವೀಲು, ಪ್ರೊಜೆಕ್ಟ್ರು ಎಲ್ಲ ಗಾಡಿ ಎಲ್ಲ ಫಿಟ್ ಇದೆ. ಓಕೆ. ಇದು 128 ಹೇಳಕ್ ಕುಂತೀವಿ. 128. ವ್ಯಾಪಾರನಲ್ಲಿ ಬಂದ್ರೆ 115 ಮೇಲೆ ಆಗುತ್ತೆ. ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ. ಓಕೆ. ಎಷ್ಟು ರನ್ನಿಂಗ್ ಆಗಿದೆ ಸರ್ ಇದು? ಇದು ರನ್ನಿಂಗು 40,000 ಚಿಲ್ಲರೆ ಆಗಿದೆ. 40,000 ಚಿಲ್ಲರೆ. ಓಕೆ. ಈ ಫೈನಲ್ ಎಷ್ಟು ಮಾಡ್ತಾರೆ ಸರ್ ಇದನ್ನ? ಇದು 115 ಮೇಲೆ ಆಗುತ್ತೆ. 115 ಮೇಲೆ. ಲೋನ್ ಆಗುತ್ತೆ ಸರ್ ಇದು? ಲೋನ್ ಆಗುತ್ತಾ? ಲೋನ್ ಆಗಲ್ಲ. ಲೋನ್ ಆಗಲ್ಲ. ಯೂನಿಕಾನ್ ಎಷ್ಟೇ ಮಾಡಲು? BS4 ಮಾಡಲು 18-19 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಪ್ರೈಸ್? ಇದು ಪ್ರೈಸ್ ಬಂದು 62 ಹೇಳಕ್ ಕುಂತೀವಿ. 62. ವ್ಯಾಪಾರನಲ್ಲಿ ಎಲ್ಲ ಒಂದು 55 ಮೇಲೆ ಆಗುತ್ತೆ. 55 ಮೇಲೆ. ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ಆಗುತ್ತೆ. ಇದು ಸರ್ ನೆಕ್ಸ್ಟ್ ಗಾಡಿ? ಇದು ಯೂನಿಕಾನು 2022 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇದೆಲ್ಲ 95 ಹೇಳಕ್ ಕುಂತೀವಿ. ಒಂದು 90 ಲೆಕ್ಕ ವಿಚಾರ ಕೊಡ್ತೀವಿ. ಓಕೆ. ಇದು ಸರ್? ಇದು ಎಕ್ಸ್ಪಲ್ಸ್ 200 ಸಿಂಗಲ್ ಓನರ್ 23 ಮಾಡಲು. ಓಕೆ. ಇದು 72 ಹೇಳಕ್ ಕುಂತೀವಿ. ವ್ಯಾಪಾರ 72. ವ್ಯಾಪಾರನಲ್ಲಿ ಬಂದ್ರೆ ಎಲ್ಲ ಒಂದು 65 ಲೆಕ್ಕ ವಿಚಾರಕ್ಕೆ ಆಗುತ್ತೆ. 65. 23 ಮಾಡಲು. 23 ಸಿಂಗಲ್ ಓನರ್. 23,000 ರನ್ನಿಂಗ್. 23,000 ರನ್ನಿಂಗ್ ಆಗಿದೆ. ಓಕೆ. ಇದು 16 ಮಾಡಲು ಕ್ಲಾಸಿಕ್ 350. ಓಕೆ. ಇದು ಎಲ್ಲ ರೇಟ್ ಬಂದ್ಬಿಟ್ಟು ನಿಮಗೆ 130 ಅನ್ನಕ್ ಕುಂತೀವಿ. 130. ವ್ಯಾಪಾರನಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಇದು ಹೆಚ್ಚು ಕಡಿಮೆ ಆಗುತ್ತೆ. ಅದೇ ಸರ್ ಎಷ್ಟನೇ ಓನರ್ ಸರ್ ಇದು? 4th ಓನರ್. 4th ಓನರಾ? ಓಕೆ. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ಆಗಲ್ಲ. ಲೋನ್ ಆಗಲ್ಲ. ಕ್ಯಾಶ್. ಲೋನು ನಿಮಗೆ 19ರಿಂದ ಹಿಡಿದು 26 ಮಟನೂ ಆಗುತ್ತೆ. ಓಕೆ. 19 ಒಳಗೆ ಗಾಡಿಗೆ ಲೋನ್ ಆಗಲ್ಲ. ಓಕೆ. ರನ್ನಿಂಗ್ ಎಷ್ಟಾಗಿದೆ ಸರ್ ಇದು? ರನ್ನಿಂಗ್ ಆಗಿದೆ ಒಂದು 35-40 ಸಾವಿರ ಆಗಿದೆ. 35-40 ಸಾವಿರ. ಓಕೆ. ಇದು ಆಕ್ಟಿವಾ BS6 ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಓಕೆ. ಮಾಡಲು 23 ಎಂಡ್ 24 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ಗಾಡಿ. ಪ್ರೈಸ್? ಪ್ರೈಸ್ 75 ಹೇಳಕ್ ಕುಂತೀವಿ. 75. ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಹೊಂಡಾ SP ಶೈನ್. SP ಶೈನ್. ಸಿಂಗಲ್ ಓನರ್ ಗಾಡಿ. ಓಕೆ. ಇದು ನಿಮಗೆ ರೈಟ್ ಬಂದ್ಬಿಟ್ಟು 45,000 ರೂಪಾಯಿ ಹೇಳಕ್ ಕುಂತೀವಿ. ವ್ಯಾಪಾರನಲ್ಲಿ ಒಂದು 40,000 ಮೇಲೆ ಆಗುತ್ತೆ. 40,000 ಮೇಲೆ. ಇದು ಸರ್ ಓನರ್? ಓನರ್ ಸಿಂಗಲ್. ಸಿಂಗಲ್. ಮಾಡಲು 19. ಓಕೆ. ಇದು ಬಂದ್ಬಿಟ್ಟು 2015 ಮಾಡಲು ಆಕ್ಟಿವಾ 3G. ಓಕೆ. ನಿಮಗೆ ಒಂದು 35,000 ರೂಪಾಯಿ ಹೇಳಕ್ ಕುಂತೀವಿ.
ಕಡೆಯಿಂದ ಬಂದ್ರೆ ಒಂದು 30 ಲೆಕ್ಕ ವಿಚಾರಕ್ಕೆ ಆಗುತ್ತೆ. 30,000 30ಕ್ಕೆ ಆಗುತ್ತೆ. ಅದು 30ರೊಳಗೆ ಆಗಲ್ಲ. 30 ಆಗಲ್ಲ, ಒಂದು 30 ಲೆಕ್ಕ ವಿಚಾರಕ್ಕೆ ಆಗುತ್ತೆ. 30ಕ್ಕೆ ಆಗುತ್ತಾ? ಓನರ್ ಸರ್, ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇದು 2018-19 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, ಸ್ಪ್ಲೆಂಡರ್ BS4 ಇಂಜನ್ ಇದು. ಓಕೆ. ಇದು ಬಂದ್ಬಿಟ್ಟು ಒಂದು 55 ಹೇಳಕ್ ಕುಂತೀವಿ. ವ್ಯಾಪಾರನಲ್ಲಿ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಸೂಪರ್ ಸ್ಪ್ಲೆಂಡರ್. ಇದು 2022 ಮಾಡಲು. ಎಷ್ಟು ಓನರ್ ಸರ್? ರೈಟ್ ಬಂದು ನಿಮಗೆ 45,000 ರೂಪಾಯಿ ಹೇಳಕ್ ಕುಂತೀವಿ. 45. ವ್ಯಾಪಾರದಲ್ಲಿ ಎಲ್ಲ 40,000 ಮೇಲೆ ಆಗುತ್ತೆ. 40,000 ಮೇಲೆ. ಓನರ್ ಸರ್ ಇದು? ಸಿಂಗಲ್ ಓನರ್. ಹೊಂಡಾ ಶೈನ್. ಓಕೆ. ಎಷ್ಟೇ ಮಾಡಲು ಸರ್? ಇದು 2019 ಮಾಡಲು, ಸಿಂಗಲ್ ಓನರ್, BS4 ಇಂಜನ್. BS4 ಇಂಜಿನಾ? ನಂಬರು ಬಹಳ ಚೆನ್ನಾಗಿದೆ, ಫ್ಯಾನ್ಸಿ ನಂಬರ್ 822. ಹೌದು. ಇದು 55,000 ರೂಪಾಯಿ ಹೇಳಕ್ ಕುಂತೀವಿ. ವ್ಯಾಪಾರದಲ್ಲಿ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯೂನಿಕಾನ್ 16 ಮಾಡಲು. ಓಕೆ. ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್. ಇದು ಎಲ್ಲ ರೈಟ್ ಬಂದ್ಬಿಟ್ಟು ನಿಮಗೆ 48 ಹೇಳಕ್ ಕುಂತಾರೆ ಕಸ್ಟಮರು. ವ್ಯಾಪಾರದಲ್ಲಿ ಎಲ್ಲ ನಿಮಗೆ ಆಗುತ್ತೆ, ಒಂದು 2-3 ಸಾವಿರ 4,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಹೆಚ್ಚು ಕಡಿಮೆ ಆಗುತ್ತೆ. 2017 ಮಾಡಲು. 17 ಮಾಡಲು. ಇದು ರೈಟ್ ಬಂದ್ಬಿಟ್ಟು ಒಂದು 38,000 ರೂಪಾಯಿ ಹೇಳಕೊಂತಾರೆ. 38,000. ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಗಾಡಿ ಎಲ್ಲ ಚೆನ್ನಾಗಿದೆ. ಅದೇ ಫುಲ್ ಕ್ಯಾಶ್ ಹೋಗ್ಬೇಕಿದಿಲ್ಲ? ಫುಲ್ ಕ್ಯಾಶ್, ಲೋನ್ ಆಗಲ್ಲ ಇದಕ್ಕೆ. ಓಕೆ. ಆಮೇಲೆ ಅದು ಪಲ್ಸರ್ 180 15 ಮಾಡಲು. ಓಕೆ ಸರ್. ಅದು ರೈಟ್ ಬಂದ್ಬಿಟ್ಟು ನಿಮಗೆ ಒಂದು 28,000 ರೂಪಾಯಿ ಹೇಳಕ್ ಕುಂತೀವಿ. 28,000. ವ್ಯಾಪಾರದಲ್ಲಿ ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಅದನ್ನು ಆಗುತ್ತೆ. ಹೌದು. ಅದು ಅಪಾಚಿ ಇದು ಇದೆ ಅಲ್ಲ, 16 ಮಾಡಲು. ಹೌದು. ಅದನ್ನು ಎಲ್ಲ ರೈಟ್ ಬಂದ್ಬಿಟ್ಟು ಒಂದು 28 ಹೇಳಕ್ ಅಂತಾರೆ. ಅದನ್ನು ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ. ಮಾಡ್ಲು ಓನರ್ ಸರ್ ಅದು? ಅದು ಥರ್ಡ್ ಓನರ್, ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಮಾಡ್ಲು ಎರಡು? ಮಾಡ್ಲು ಅದು 16 ಅಪಾಚಿ ಇದು 15. ಪಲ್ಸರ್ 180 ಇದು. ಸೊ ಗೈಸ್ ನೋಡಿದ್ರಲ್ಲ, ಎಲ್ಲ ಪ್ರತಿಯೊಂದು ಮಾಡ್ಲು ಮತ್ತೆ ಗಾಡಿ ಯಾವ್ಯಾವುದು ಮತ್ತೆ ಅದ್ರ ಮಾಡ್ಲಿಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಮತ್ತೆ ಎಲ್ಲ ತಿಳಿಸ್ಕೊಟ್ಟಿದೀವಿ. ಮತ್ತೆ ಇಲ್ಲಿ 20,000 ಸ್ಟಾರ್ಟ್. ರೀತಿ ಬೈಕ್ ಕಂಟೆಂಟ್ ವಿಡಿಯೋಗಳು ವಾರನೂ ಬರ್ತಿರ್ತವೆ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಬೇರೆ ತರ ಬ್ಲಾಗ್ಸ್ ಎಲ್ಲ ಬರ್ತಿರ್ತವೆ, ಅದಕ್ಕೂ ಸಪೋರ್ಟ್ ಮಾಡಿ. ಬೇರೆ ಗಾಡಿ ಬೇಕಂತಂದ್ರು ಬೇಕಾದ್ರೆ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ. ಮತ್ತೆ ನಿಮ್ದು ಹಳೆ ಗಾಡಿ ಯಾವ್ದಾದ್ರು ಇದ್ರೆ ಮತ್ತೆ ಸೇಲ್ ಮಾಡಿಸಿ ಕೊಡ್ತಾರೆ ಇವರು. ಬೇಕಾದ್ರೆ ಇಲ್ಲಿ ಬಿಟ್ಟವ್ರೆ ನಿಮ್ ಗಾಡಿ ಮೇಲೆ ಸೇಲ್ ಮಾಡಿಸಿ ದುಡ್ಡು ಕೊಡ್ತಾರೆ ನಿಮಗೆ. ಮತ್ತೆ ಅದು ನೀವೇನ್ ರೇಟ್ ಹೇಳಿರ್ತೀರಲ್ಲ ಅದೇ ರೇಟಿಗೆ ಮಾಡಿಸ್ಕೊಡ್ತಾರೆ ಇವರು. ನೀವು ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಇವ್ರ ಶೋರೂಮ್ನ. ಮತ್ತೆ ಅಡ್ರೆಸ್ ಬಂದ್ಬಿಟ್ಟು ದಾವಣಗೆರೆ PB ರೋಡ್ ಇದೆಲ್ಲ, ವಿನೋಬನ ಸೆಕೆಂಡ್ ಮ್ಯಾನ್ ಅದ್ರ ಅಪೋಸಿಟ್ ಎಲ್ಲ ಶೋರೂಮ್ ಲೊಕೇಟ್ ಆಗಿರುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಡ್ರಿ, ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡ್ಕೊಬೋದು, ಏನೋ ತೊಂದರೆ ಇಲ್ಲ. ಮತ್ತೆ ಇದೇ ರೀತಿ ವಿಡಿಯೋ ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಹಂಗೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.